ಇಷ್ಟಾಗಿತ್ತು. ಭಾರತೀಯ ಸೇನಾ ಬಲವನ್ನ ಕಂಡು ಇಡೀ ವಿಶ್ವವೇ ನಿಬ್ಬೆರಗಾಗಿದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಆಪರೇಷನ್ ಸಿಂಧೂರ. ಪಾಕ್ ವಿರುದ್ಧ ಭಾರತೀಯ ಸೇನೆ ನೀಡಿದಂತ ದಿಟ್ಟ ನಿಖರ ದಾಳಿ ವಿಶ್ವದ ಉಬ್ಬೇರುವಂತೆ ಮಾಡಿದೆ. ಹಿಂದೂಸ್ತಾನ ಇದೀಗ ಸೂಪರ್ ಸೋನಿಕ್ ದೇಶ ಆಗಿದೆ. ಇಂಡಿಯನ್ ಆರ್ಮಿ ಮತ್ತು ಡಿಫೆನ್ಸ್ ಸಿಸ್ಟಮ್ಗೆ ಜಗತ್ತಿನ ಹಲವು ರಾಷ್ಟ್ರಗಳು ಪ್ರಶಂಸೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. ಅಣ್ವಸ್ತ್ರ ದಾಳಿ ಬೆದರಿಕೆಗೂ ಬಗ್ಗದ ಭಾರತದ ಬತ್ತಳಿಕೆಯಲ್ಲಿ ಎಂತಹ ಬ್ರಹ್ಮಾಸ್ತ್ರಗಳಿದೆ ಗೊತ್ತಾ? ಇಲ್ಲಿದೆ ನೋಡಿ ಸಂಪೂರ್ಣ ರಿಪೋರ್ಟ್. ಆಪರೇಷನ್ ಸಿಂಧೂರ ಭಾರತದ ಮಿಲಿಟರಿ ಸೂಪರ್. ಅಣ್ವಸ್ತ್ರಕ್ಕೂ ಜಗ್ಗದ ಭಾರತ, ಪಾಕ್ ಆಟಂ ಬಾಂಬ್ ಡೋಸ್. ಆಪರೇಷನ್ ಸಿಂಧೂರ ಪಹಲ್ಗಾಮ್ ಪ್ರತಿಕಾರಕ್ಕೆ ನಡೆದ ಕಾರ್ಯಾಚರಣೆ. ಈ ಆಪರೇಷನ್ ಮೂಲಕ ಭಾರತ ಉಗ್ರರನ್ನ ಹುಡುಕಿ ಹೊಡೆಯುವ ಮೂಲಕ ಇಡೀ ವಿಶ್ವಕ್ಕೆ ಒಂದು ಸಂದೇಶ ನೀಡಿದೆ. ಭಾರತದ ಭದ್ರತಾ ಪಡೆಗಳ ಗರ್ಜನೆ ಕುತಂತ್ರ ರೂಪಿಸುವ ರಾವಲ್ಪಿಂಡಿ ನಗರದವರೆಗೂ ತಲುಪಿದೆ. ಎಸ್, ಭಾರತದ ಭದ್ರತಾ ಪಡೆಗಳ ಕಾರ್ಯಾಚರಣೆಯನ್ನ ಕೇವಲ ಪಾಕಿಸ್ತಾನದ ಗಡಿಗೆ ಸೀಮಿತ ಮಾಡಲಿಲ್ಲ. ನಮ್ಮ ಸೇನೆಯ ಗರ್ಜನೆ ಪಾಕಿಸ್ತಾನದ ರಾವಲ್ಪಿಂಡಿಯವರೆಗೂ ತಲುಪಿದೆ. ಈ ರಾವಲ್ಪಿಂಡಿಯಲ್ಲೇ ಭಾರತದ ವಿರುದ್ಧ ಪಾಕಿಸ್ತಾನ ತನ್ನ ಎಲ್ಲ ಕುತಂತ್ರವನ್ನ ಹೆಣೆಯುತ್ತೆ. ಇಲ್ಲಿನ ಮುಖ್ಯ ಕಚೇರಿವರೆಗೂ ಸಂದೇಶ ರವಾನೆಯಾಗಿದೆ. ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ ಎಸಗಿದ ಕೃತ್ಯಕ್ಕೆ ಮೇ 7ರಂದು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಿಂದ ಪಾಕಿಸ್ತಾನ ಸರಿಯಾದ ಬೆಲೆ ತೆತ್ತಿದೆ. ಈ ಸಂದೇಶ ವಿಶ್ವಕ್ಕೆ ಸಾರಿದ್ದು ಭಾರತದ ಮಿಲಿಟರಿ ಸೂಪರ್ ಪವರ್ ಆಗಿ ಹೊರಹೊಮ್ಮಿದೆ. ಆಪರೇಷನ್ ಸಿಂಧೂರ ಬಳಿಕ ಭಾರತದ ಮಿಲಿಟರಿ ಸೂಪರ್ ಪವರ್ ಆಗಿ ಜಗತ್ತಿಗೆ ಒಂದು ಸಂದೇಶವನ್ನು ನೀಡಿದೆ. ಅಣ್ವಸ್ತ್ರಕ್ಕೂ ಜಗ್ಗದ ಭಾರತ ಪಾಕ್ನ ಅಟಂ ಬಾಂಬ್ ಟೂಸ್ ಮಾಡಿದೆ. ಮೇ 7ರಿಂದ ಮೇ 10ರೊಳಗಿನ 3 ದಿನಗಳಲ್ಲಿ ಭಾರತದ ಮುಂದೆ ಪಾಕಿಸ್ತಾನ ಮಂಡಿಯೂರಿದೆ. ಅಣ್ವಸ್ತ್ರ ಶಕ್ತ ಪಾಕಿಸ್ತಾನದ 11 ಏರ್ ಬೇಸ್ಗಳು ಒಡೀಸ್ ಮಾಡಿದೆ. ಪಾಕ್ ಮೇಲೆ ನಿಖರ ದಾಳಿ ಮಾಡಿದ ಐಎಎಫ್ಗೆ ಯಾರೂ ಇಲ್ಲ ಸರಿಸಾಟಿ ಎಂಬ ಚರ್ಚೆ ಶುರುವಾಗಿದೆ. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಜಗತ್ತೇ ಅಚ್ಚರಿಯಾಗಿದೆ. ಪಾಕ್ ಡ್ರೋನ್ ಮಿಸೈಲ್ಗಳನ್ನ ಆಕಾಶ ಪುಡಿಗಟ್ಟಿದೆ. ಆಕಾಶ ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿದ್ದು ಡ್ರೋನ್ ಡಿಟೆಕ್ಟ್, ಡಿಟೇರ್, ಡಿಸ್ಟ್ರಾಯ್ ಸಿಸ್ಟಮ್, ನಾಗಾಸ್ತ್ರ, ಸ್ಕೈ ಸ್ಟ್ರೈಕರ್ ಅಸ್ತ್ರಗಳಿಗೂ ಸಿಕ್ಕಾಪಟ್ಟೆ ಬೇಡಿಕೆ ಸಿಕ್ಕಿದೆ. ಭಾರತದ ನೇವಿಯನ್ನ ನೋಡಿ ಪಾಕಿಸ್ತಾನ ಅಡಗಿ ಕೂತಿದೆ. 2 ಏರ್ಕ್ರಾಫ್ಟ್ ಕ್ಯಾರಿಯರ್ ಮತ್ತು ಸಬ್ಮರಿಯನ್ಗಳ ಶಕ್ತಿ ಅನಾವರಣವಾಗಿದೆ. ಒಟ್ಟಾರೆ ಭಾರತೀಯ ಸೇನೆಯ ಸೂಪರ್ ಪವರ್ ಆರ್ಭಟಕ್ಕೆ ಇಡೀ ವಿಶ್ವವೇ ಅಚ್ಚರಿಗೊಂಡಿದೆ. ಆಪರೇಷನ್ ಸಿಂಧೂರ್ ಮೂಲಕ ಇಂಡಿಯನ್ ಆರ್ಮಿ ವೈರಿ ರಾಷ್ಟ್ರಗಳ ನಿದ್ದೆಯನ್ನ ಕದ್ದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತೀಯ ಸೇನಾ ಬಲವನ್ನ ಕಂಡು ಇಡೀ ವಿಶ್ವವೇ ನಿಬ್ಬೆರಗಾಗಿದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಆಪರೇಷನ್ ಸಿಂಧೂರ. ಪಾಕ್ ವಿರುದ್ಧ ಭಾರತೀಯ ಸೇನೆ ನೀಡಿದಂತ ದಿಟ್ಟ ನಿಖರ ದಾಳಿ ವಿಶ್ವದ ಉಬ್ಬೇರುವಂತೆ ಮಾಡಿದೆ. ಹಿಂದೂಸ್ತಾನ ಇದೀಗ ಸೂಪರ್ ಸೋನಿಕ್ ದೇಶ ಆಗಿದೆ. ಇಂಡಿಯನ್ ಆರ್ಮಿ ಮತ್ತು ಡಿಫೆನ್ಸ್ ಸಿಸ್ಟಮ್ಗೆ ಜಗತ್ತಿನ ಹಲವು ರಾಷ್ಟ್ರಗಳು ಪ್ರಶಂಸೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. ಅಣ್ವಸ್ತ್ರ ದಾಳಿ ಬೆದರಿಕೆಗೂ ಬಗ್ಗದ ಭಾರತದ ಬತ್ತಳಿಕೆಯಲ್ಲಿ ಎಂತಹ ಬ್ರಹ್ಮಾಸ್ತ್ರಗಳಿದೆ ಗೊತ್ತಾ? ಇಲ್ಲಿದೆ ನೋಡಿ ಸಂಪೂರ್ಣ ರಿಪೋರ್ಟ್. ಆಪರೇಷನ್ ಸಿಂಧೂರ ಭಾರತದ ಮಿಲಿಟರಿ ಸೂಪರ್. ಅಣ್ವಸ್ತ್ರಕ್ಕೂ ಜಗ್ಗದ ಭಾರತ, ಪಾಕ್ ಆಟಂ ಬಾಂಬ್ ಡೋಸ್. ಆಪರೇಷನ್ ಸಿಂಧೂರ ಪಹಲ್ಗಾಮ್ ಪ್ರತಿಕಾರಕ್ಕೆ ನಡೆದ ಕಾರ್ಯಾಚರಣೆ. ಈ ಆಪರೇಷನ್ ಮೂಲಕ ಭಾರತ ಉಗ್ರರನ್ನ ಹುಡುಕಿ ಹೊಡೆಯುವ ಮೂಲಕ ಇಡೀ ವಿಶ್ವಕ್ಕೆ ಒಂದು ಸಂದೇಶ ನೀಡಿದೆ. ಭಾರತದ ಭದ್ರತಾ ಪಡೆಗಳ ಗರ್ಜನೆ ಕುತಂತ್ರ ರೂಪಿಸುವ ರಾವಲ್ಪಿಂಡಿ ನಗರದವರೆಗೂ ತಲುಪಿದೆ. ಎಸ್, ಭಾರತದ ಭದ್ರತಾ ಪಡೆಗಳ ಕಾರ್ಯಾಚರಣೆಯನ್ನ ಕೇವಲ ಪಾಕಿಸ್ತಾನದ ಗಡಿಗೆ ಸೀಮಿತ ಮಾಡಲಿಲ್ಲ. ನಮ್ಮ ಸೇನೆಯ ಗರ್ಜನೆ ಪಾಕಿಸ್ತಾನದ ರಾವಲ್ಪಿಂಡಿಯವರೆಗೂ ತಲುಪಿದೆ. ಈ ರಾವಲ್ಪಿಂಡಿಯಲ್ಲೇ ಭಾರತದ ವಿರುದ್ಧ ಪಾಕಿಸ್ತಾನ ತನ್ನ ಎಲ್ಲ ಕುತಂತ್ರವನ್ನ ಹೆಣೆಯುತ್ತೆ. ಇಲ್ಲಿನ ಮುಖ್ಯ ಕಚೇರಿವರೆಗೂ ಸಂದೇಶ ರವಾನೆಯಾಗಿದೆ. ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ ಎಸಗಿದ ಕೃತ್ಯಕ್ಕೆ ಮೇ 7ರಂದು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಿಂದ ಪಾಕಿಸ್ತಾನ ಸರಿಯಾದ ಬೆಲೆ ತೆತ್ತಿದೆ. ಈ ಸಂದೇಶ ವಿಶ್ವಕ್ಕೆ ಸಾರಿದ್ದು ಭಾರತದ ಮಿಲಿಟರಿ ಸೂಪರ್ ಪವರ್ ಆಗಿ ಹೊರಹೊಮ್ಮಿದೆ.
ಆಪರೇಷನ್ ಸಿಂಧೂರ ಬಳಿಕ ಭಾರತದ ಮಿಲಿಟರಿ ಸೂಪರ್ ಪವರ್ ಆಗಿ ಜಗತ್ತಿಗೆ ಒಂದು ಸಂದೇಶವನ್ನ ನೀಡಿದೆ. ಅಣ್ವಸ್ತ್ರಕ್ಕೂ ಜಗ್ಗದ ಭಾರತ ಪಾಕ್ನ ಅಟಂ ಬಾಂಬ್ ಟುಸ್ ಮಾಡಿದೆ. ಮೇ 7ರಿಂದ ಮೇ 10ರೊಳಗಿನ 3 ದಿನಗಳಲ್ಲಿ ಭಾರತದ ಮುಂದೆ ಪಾಕಿಸ್ತಾನ ಮಂಡಿಯೂರಿದೆ. ಅಣ್ವಸ್ತ್ರ ಶಕ್ತ ಪಾಕಿಸ್ತಾನದ 11 ಏರ್ ಬೇಸ್ಗಳು ಒಡೀಸ್ ಮಾಡಿದೆ. ಪಾಕ್ ಮೇಲೆ ನಿಖರ ದಾಳಿ ಮಾಡಿದ ಐಎಎಫ್ಗೆ ಯಾರೂ ಇಲ್ಲ ಸರಿಸಾಟಿ ಎಂಬ ಚರ್ಚೆ ಶುರುವಾಗಿದೆ. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಜಗತ್ತೇ ಅಚ್ಚರಿಯಾಗಿದೆ. ಪಾಕ್ ಡ್ರೋನ್ ಮಿಸೈಲ್ಗಳನ್ನ ಆಕಾಶ ಪುಡಿಗಟ್ಟಿದೆ. ಆಕಾಶ ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿದ್ದು, ಡ್ರೋನ್ ಡಿಟೆಕ್ಟ್, ಡಿಟೇರ್, ಡಿಸ್ಟ್ರಾಯ್ ಸಿಸ್ಟಮ್, ನಾಗಾಸ್ತ್ರ, ಸ್ಕೈ ಸ್ಟ್ರೈಕರ್ ಅಸ್ತ್ರಗಳಿಗೂ ಸಿಕ್ಕಾಪಟ್ಟೆ ಬೇಡಿಕೆ ಸಿಕ್ಕಿದೆ. ಭಾರತದ ನೇವಿಯನ್ನ ನೋಡಿ ಪಾಕಿಸ್ತಾನ ಅಡಗಿ ಕೂತಿದೆ. 2 ಏರ್ಕ್ರಾಫ್ಟ್ ಕ್ಯಾರಿಯರ್ ಮತ್ತು ಸಬ್ಮರಿಯನ್ಗಳ ಶಕ್ತಿ ಅನಾವರಣವಾಗಿದೆ. ಒಟ್ಟಾರೆ ಭಾರತೀಯ ಸೇನೆಯ ಸೂಪರ್ ಪವರ್ ಆರ್ಭಟಕ್ಕೆ ಇಡೀ ವಿಶ್ವವೇ ಅಚ್ಚರಿಗೊಂಡಿದೆ. ಆಪರೇಷನ್ ಸಿಂಧೂರ್ ಮೂಲಕ ಇಂಡಿಯನ್ ಆರ್ಮಿ ವೈರಿ ರಾಷ್ಟ್ರಗಳ ನಿದ್ದೆಯನ್ನ ಕದ್ದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತೀಯ ಸೇನಾ ಬಲವನ್ನ ಕಂಡು ಇಡೀ ವಿಶ್ವವೇ ನಿಬ್ಬೆರಗಾಗಿದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಆಪರೇಷನ್ ಸಿಂಧೂರ. ಪಾಕ್ ವಿರುದ್ಧ ಭಾರತೀಯ ಸೇನೆ ನೀಡಿದಂತ ದಿಟ್ಟ ನಿಖರ ದಾಳಿ ವಿಶ್ವದ ಉಬ್ಬೇರುವಂತೆ ಮಾಡಿದೆ. ಹಿಂದೂಸ್ತಾನ ಇದೀಗ ಸೂಪರ್ ಸೋನಿಕ್ ದೇಶ ಆಗಿದೆ. ಇಂಡಿಯನ್ ಆರ್ಮಿ ಮತ್ತು ಡಿಫೆನ್ಸ್ ಸಿಸ್ಟಮ್ಗೆ ಜಗತ್ತಿನ ಹಲವು ರಾಷ್ಟ್ರಗಳು ಪ್ರಶಂಸೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. ಅಣ್ವಸ್ತ್ರ ದಾಳಿ ಬೆದರಿಕೆಗೂ ಬಗ್ಗದ ಭಾರತದ ಬತ್ತಳಿಕೆಯಲ್ಲಿ ಎಂತಹ ಬ್ರಹ್ಮಾಸ್ತ್ರಗಳಿದೆ ಗೊತ್ತಾ? ಇಲ್ಲಿದೆ ನೋಡಿ ಸಂಪೂರ್ಣ ರಿಪೋರ್ಟ್. ಆಪರೇಷನ್ ಸಿಂಧೂರ ಭಾರತದ ಮಿಲಿಟರಿ ಸೂಪರ್. ಅಣ್ವಸ್ತ್ರಕ್ಕೂ ಜಗ್ಗದ ಭಾರತ, ಪಾಕ್ ಆಟಂ ಬಾಂಬ್ ಟೂಸ್. ಆಪರೇಷನ್ ಸಿಂಧೂರ ಪಹಲ್ಗಾಮ್ ಪ್ರತಿಕಾರಕ್ಕೆ ನಡೆದ ಕಾರ್ಯಾಚರಣೆ. ಈ ಆಪರೇಷನ್ ಮೂಲಕ ಭಾರತ ಉಗ್ರರನ್ನ ಹುಡುಕಿ ಹೊಡೆಯುವ ಮೂಲಕ ಇಡೀ ವಿಶ್ವಕ್ಕೆ ಒಂದು ಸಂದೇಶ ನೀಡಿದೆ. ಭಾರತದ ಭದ್ರತಾ ಪಡೆಗಳ ಗರ್ಜನೆ ಕುತಂತ್ರ ರೂಪಿಸುವ ರಾವಲ್ಪಿಂಡಿ ನಗರದವರೆಗೂ ತಲುಪಿದೆ. ಭಾರತದ ಭದ್ರತಾ ಪಡೆಗಳ ಕಾರ್ಯಾಚರಣೆಯನ್ನ ಕೇವಲ ಪಾಕಿಸ್ತಾನದ ಗಡಿಗೆ ಸೀಮಿತ ಮಾಡಲಿಲ್ಲ. ನಮ್ಮ ಸೇನೆಯ ಗರ್ಜನೆ ಪಾಕಿಸ್ತಾನದ ರಾವಲ್ಪಿಂಡಿಯವರೆಗೂ ತಲುಪಿದೆ. ಈ ರಾವಲ್ಪಿಂಡಿಯಲ್ಲೇ ಭಾರತದ ವಿರುದ್ಧ ಪಾಕಿಸ್ತಾನ ತನ್ನ ಎಲ್ಲ ಕುತಂತ್ರವನ್ನ ಹೆಣೆಯುತ್ತೆ. ಇಲ್ಲಿನ ಮುಖ್ಯ ಕಚೇರಿವರೆಗೂ ಸಂದೇಶ ರವಾನೆಯಾಗಿದೆ. ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ ಎಸಗಿದ ಕೃತ್ಯಕ್ಕೆ ಮೇ 7ರಂದು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಿಂದ ಪಾಕಿಸ್ತಾನ ಸರಿಯಾದ ಬೆಲೆ ತೆತ್ತಿದೆ. ಈ ಸಂದೇಶ ವಿಶ್ವಕ್ಕೆ ಸಾರಿದ್ದು ಭಾರತದ ಮಿಲಿಟರಿ ಸೂಪರ್ ಪವರ್ ಆಗಿ ಹೊರಹೊಮ್ಮಿದೆ. ಆಪರೇಷನ್ ಸಿಂಧೂರ ಬಳಿಕ ಭಾರತದ ಮಿಲಿಟರಿ ಸೂಪರ್ ಪವರ್ ಆಗಿ ಜಗತ್ತಿಗೆ ಒಂದು ಸಂದೇಶವನ್ನ ನೀಡಿದೆ. ಅಣ್ವಸ್ತ್ರಕ್ಕೂ ಜಗ್ಗದ ಭಾರತ ಪಾಕ್ನ ಅಟಂ ಬಾಂಬ್ ಟುಸ್ ಮಾಡಿದೆ. ಮೇ 7ರಿಂದ ಮೇ 10ರೊಳಗಿನ 3 ದಿನಗಳಲ್ಲಿ ಭಾರತದ ಮುಂದೆ ಪಾಕಿಸ್ತಾನ ಮಂಡಿಯೂರಿದೆ. ಅಣ್ವಸ್ತ್ರ ಶಕ್ತ